ಮಾಡುವುದು. ವಿಶೇಷ ಅಂದರೆ ಏಕಾದಶಿ ದಿನದಂದೇ ಈ ಸಂಧಿ ಇವತ್ತು ಪೂರ್ಣ ಆಗ್ತಾ ಇದೆ. ಕಟ್ಟಕಡೆಯ 2 ಪದ್ಯ ಇದೆ. ಬಹಳ ದೀರ್ಘವಾದ ಸಂಧಿ, 35 ಪದ್ಯಗಳ ಒಂದು ಸಂಧಿ. ಅನೇಕ ಅಂಶವನ್ನು ನೋಡ್ತಾ ಬಂದಿದ್ವಿ. ಕೊನೆಗೆ ದಾಸರು ಫಲ ಹೇಳ್ತಾರೆ. ಎಲ್ಲ ಕಡೆ ದೇವರ ರೂಪ ಯಾವುದಿದೆ ಅಂತ ಚಿಂತನೆ ಮಾಡಬೇಕು ಅಂತೆಲ್ಲ ಹೇಳ್ತಾ ಬಂದರು. ಸರಿ, ಹಿಂಗೆ ಮಾಡ್ತೀವಿ, ಫಲ ಏನು ಅಂತ ಪ್ರಶ್ನೆ. ಅದಕ್ಕೆ ದಾಸರು ಒಂದು ಫಲ ಹೇಳ್ತಾರೆ. 34ನೇ ಪದ್ಯ. ಅದೆರಡು ಜೋಡಿ ಪದ್ಯ. ನಾವು ಅದನ್ನು ಪ್ರತ್ಯೇಕ ಇಟ್ಕೊಳ್ಳೋಣ. ಮೂಲ ರೂಪನು ಮನದೊಳಿಹ ಶ್ರವಣಾಲಿಯೊಳಗಿಹ ಮತ್ಸ್ಯ ಕೂರ್ಮನು ಕೋಲ ರೂಪನು ತ್ವಗ್ರಸನದೊಳಗಿಪ್ಪ ನರಸಿಂಹ ಬಾಲವಟು ವಾಮನನು ನಾಸಿಕ ನಾಳದೊಳು ವದನದಲ್ಲಿ ಭಾರ್ಗವ ವಾಲಿಭಂಜನ ಹಸ್ತದೊಳು ಪಾದದಲ್ಲಿ ಶ್ರೀಕೃಷ್ಣ. ಮೂಲರೂಪನು ಮನದೊಳಿಹ. ನಾರಾಯಣ ನಮ್ಮ ಮನಸ್ಸಿನ ಒಳಗಿದ್ದಾನೆ. ಶ್ರವಣ ಮತ್ಸ್ಯ, ಕಿವಿಯಲ್ಲಿ ಮತ್ಸ್ಯ ಇದ್ದಾನೆ. ಆದ್ದರಿಂದ ನಾರಾಯಣನನ್ನು ಚಿಂತನೆ ಮಾಡೋದರಿಂದ ನಮ್ಮ ಮನಸ್ಸಿನ ಏಕಾಗ್ರತೆ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಕಿವಿಯಲ್ಲಿ, ಬಲಕಿವಿ ಎಡಕಿವಿಯಲ್ಲಿ ಮತ್ಸ್ಯ ಇದ್ದಾನೆ. ಮತ್ಸ್ಯನ ಚಿಂತನೆ ಮಾಡೋದ್ರಿಂದ ನಮ್ಮ ಕಿವಿಗೆ ಸಂಬಂಧಪಟ್ಟ ಆರೋಗ್ಯ ಅವೆಲ್ಲ ವೃದ್ಧಿಯಾಗತ್ತೆ. ಆಲಿಯೊಳಗೆ ಕೂರ್ಮನು ಅಂತ, ಕಣ್ಣಿನಲ್ಲಿ ಕೂರ್ಮ ಇದ್ದಾನೆ. ಇನ್ನು ತ್ವಕ್ ಕೋಲ ರೂಪನು. ಇಲ್ಲಿ ತ್ವಕ್ ಅಂದರೆ ಚರ್ಮ. ಈ ಚರ್ಮದಲ್ಲಿ ಯಾರಿದ್ದಾನೆ ಅಂತಂದರೆ ಕೋಲ ರೂಪನು. ಕೋಲ ಅಂದರೆ ವರಾಹ ಇದ್ದಾನಂತೆ. ರಸನದೊಳು ನರಸಿಂಹ ಇಪ್ಪ. ನಾಲಿಗೆಯಲ್ಲಿ ನರಸಿಂಹ ಇದ್ದಾನೆ. ಹಾಗೆ ನಾಸಿಕ ನಾಳದೊಳು ಬಾಲವಟು ವಾಮನನು ಅಂತ. ನಾಸಿಕ ನಾಳ ಅಂದರೆ ಮೂಗು, ಘ್ರಾಣೇಂದ್ರಿಯ, ಮೂಗಿನ ಒಳಗಿರುವ ಘ್ರಾಣೇಂದ್ರಿಯ. ಅಲ್ಲಿ ಯಾರಿದ್ದಾನೆ ಅಂದರೆ ವಾಮನ ಇದ್ದಾನಂತೆ. ಮೂಗಿನ ಹೊರಳೆಗಳಲ್ಲಿ ವಾಮನ ಇದ್ದಾನೆ. ಇನ್ನು ವದನದಲ್ಲಿ ಭಾರ್ಗವ, ಬಾಯಿಯಲ್ಲಿ ಪರಶುರಾಮ ಇದ್ದಾನೆ. ಹಾಗೆ ಹಸ್ತದೊಳು ವಾಲಿಭಂಜನ, ಕೈಗಳಲ್ಲಿ ಶ್ರೀರಾಮ ಇದ್ದಾನೆ. ಪಾದದಲ್ಲಿ ಶ್ರೀಕೃಷ್ಣ, ಕಾಲಿನಲ್ಲಿ ಕೃಷ್ಣ ಇದ್ದಾನೆ ಅಂತ. ಇದು ತಾತ್ಪರ್ಯ. 10 ಇಂದ್ರಿಯಗಳಲ್ಲಿ ಮನಸ್ಸು, ಕಿವಿ, ಕಣ್ಣು, ಚರ್ಮ, ನಾಲಿಗೆ, ಮೂಗು, ಬಾಯಿ, ಕೈ, ಕಾಲು. ಉಳಿದದ್ದು ಮುಂದಿನ ಪದ್ಯದಲ್ಲಿ ಬರುತ್ತೆ. ಒಟ್ಟಾರೆ ಇಂದ್ರಿಯದಲ್ಲಿ ದೇವರ ರೂಪಗಳು ಯಾವ್ಯಾವುದು ಅಂತ ಇಲ್ಲಿ ದಾಸರು ಉಲ್ಲೇಖ ಮಾಡ್ತಾ ಬಂದರು. ಯಾಕಪ್ಪ ಇಂದ್ರಿಯಗಳಲ್ಲಿ ದೇವರ ರೂಪ ಇದೆ ಅಂತ ಯಾಕೆ ದಾಸರು ಉಲ್ಲೇಖ ಮಾಡಿದ್ದು ಅಂತ ಪ್ರಶ್ನೆ. ಅದಕ್ಕೆ ಹೀಗೆ ಕಾರಣ ಕೊಡ್ತಾರೆ. ಯಾವುದೇ ಕೆಲಸ ಮಾಡ್ತೀವಿ, ಕಣ್ಣಿನಿಂದ ನೋಡ್ತೇವೆ, ಕಿವಿಯಿಂದ ಕೇಳ್ತೇವೆ. ಅದರಿಂದ ಯಾವುದೇ ಕೆಲಸ ಮಾಡಿದರೂ ಕೂಡ ಅದು ಮಾಡೋದು ಯಾರು ಅಂದರೆ ದೇವರು ಆ ಇಂದ್ರಿಯಗಳ ಮೂಲಕ ನಮ್ಮಿಂದ ಕೆಲಸ ಮಾಡಿಸ್ತಾನೆ ಅಂತ ಚಿಂತನೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂದ್ರಿಯಗಳು, ಅದರ ಒಳಗಿನ ದೇವರ ರೂಪ ಯಾವುದು ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. 10 ಅವತಾರಗಳು ಬಂತು, ಮತ್ಸ್ಯ, ಕೂರ್ಮ, ವರಾಹ ಅಂತೆಲ್ಲ. ಅದರಿಂದ 10 ಅವತಾರ ಅದು ಯಾರ್ಯಾರಿಗೋಸ್ಕರ ಮಾಡಿದ್ದಲ್ಲ, ನಮಗೋಸ್ಕರವೂ ಮಾಡಿದ್ದು ಅಂತ ಗಮನಿಸಬೇಕಾದ ಅಂಶ. ಮುಂದಿನ ಪದ್ಯ ನೋಡಿ ಒಟ್ಟಿಗೆ ಪ್ರಶ್ನೋತ್ತರ ನೋಡೋಣ. ಇದಕ್ಕೆ ಸಂಬಂಧಪಟ್ಟ ಕೆಲವು ವಿವರವನ್ನು ನಾವು ನೋಡ್ತೇವೆ. ಜಿನ ವಿಮೋಹಕ ಬುದ್ಧ ಪಾಯುಗ ಧನುಜ ಮರ್ದನ ಕಲ್ಕಿ ಮೇಢ್ರದಿ ಇನಿತು ದಶರೂಪಗಳ ದಶಕರಣಗಳಲ್ಲಿ ತಿಳಿದು ಅನುಭವಿಪ ವಿಷಯಗಳೇ ಕೃಷ್ಣಾರ್ಪಣವೆನಲು ಕೈಗೊಂಬ ವೃದಿನಾರ್ದನವರ ಜಗನ್ನಾಥ ವಿಠಲ ವಿಶ್ವವ್ಯಾಪಕನು. ಇನ್ನು ಕೆಲವು ಪರಮಾತ್ಮನ ರೂಪಗಳನ್ನು ಹೇಳ್ತಾರೆ. ಏನು ಅಂದರೆ ಪಾಯುಗ ಜಿನ ವಿಮೋಹಕ ಬುದ್ಧ. ಪಾಯು ಅಂದರೆ ಪಾಯುಪಸ್ಥ ಅಂತ ಮಲಮೂತ್ರ ವಿಸರ್ಜನೆ ಮಾಡುವ ಇಂದ್ರಿಯ. ಅಲ್ಲಿ ಪಾಯುಗ ಅಂದರೆ ಪಾಯು ಇಂದ್ರಿಯದಲ್ಲಿ ಯಾರಿದ್ದಾನೆ ಅಂದರೆ ಬುದ್ಧ ಇದ್ದಾನೆ. ಬುದ್ಧ ಅಂದರೆ ಜಿನ ವಿಮೋಹಕ ಅಂತಾರೆ. ಏನು ಜಿನ ವಿಮೋಹಕ ಅಂತ? ಒಬ್ಬ ಜಿನ ಅಂತ ಒಬ್ಬ ರಾಕ್ಷಸ ಇದ್ದ. ಅವನಿಗೆ ಸರಿಯಾದ ಜ್ಞಾನ ಬರಬೇಕಾಗಿತ್ತು. ಸಾಮಾನ್ಯ ಕೆಟ್ಟವರಿಗೆ ಕೆಟ್ಟದ್ದೇ ಆಗಬೇಕು, ಇದು ಒಂದು ನಿಯಮ.
ಪ್ರಸಿದ್ಧ. ಅವನು ಒಳ್ಳೆಯದು ಮಾಡ್ತಾ ಇದ್ದ, ಅವನಿಗೆ ಯೋಗ್ಯವಾದಂತಹ ಗತಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಪರಮಾತ್ಮ ತಾನು ಬುದ್ಧ ರೂಪವನ್ನು ಸ್ವೀಕಾರ ಮಾಡಿದ್ದಾನೆ ಅಂತ ಇತಿಹಾಸ ಪ್ರಸಿದ್ಧ. ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಅಂದರು ಜಿನ ವಿಮೋಹಕ ಬುದ್ಧ ಅಂತ. ಇನ್ನು ಮೇಟ್ರದಿ ಧನುಜ ಭಂಜನ ಕಲ್ಕಿ, ಉಪಸ್ಥದಲ್ಲಿ ಕಲ್ಕಿ ಇದ್ದಾನೆ ಅಂತ. ಕಲ್ಕಿ ಅಂದರೆ ಕಲಿಯುಗದ ಕೊನೆಯಲ್ಲಿ ಬಹಳ ಈಗಲೇ ಧರ್ಮದ ಮೇಲೆ ಆಕ್ರಮಣ ಆಗ್ತಾ ಇದೆ. ಹೋಗ್ತಾ 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 ಹೇಳ್ತಾರೆ, ಇರುವೆಯಷ್ಟು ಜನರಲ್ಲಿ ಹೈಟ್ ಜಾಸ್ತಿ ಇರ್ತದೆ, ಇರುವೆಯಷ್ಟು ಹೈಟ್ ಆಗ್ತಾರೆ, ತುಂಬ ಅಧರ್ಮ ಜಾಸ್ತಿ ಆಗುತ್ತೆ, ಕಳ್ಳಕಾಕರೆ ಪ್ರಧಾನಮಂತ್ರಿಗಳಾಗ್ತಾರೆ. ಹೀಗೆಲ್ಲ ಆದಾಗ ಕಲ್ಕಿ ಅವನೇನು ಮಾಡ್ತಾನೆ ಅಂತಂದರೆ ಎಲ್ಲ ದುಷ್ಟರನ್ನು ಸಂಹಾರ ಮಾಡ್ತಾನೆ. ಅದರಿಂದ ಧನುಜ ಮರ್ದನ, ಎಲ್ಲ ದುಷ್ಟರನ್ನು ಸಂಹಾರ ಮಾಡಿದಂತಹ ಕಲ್ಕಿ ಅವನು ಉಪಸ್ಥದಲ್ಲಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಸರಿ, ಇಷ್ಟೆಲ್ಲ ಮಾಡೋದು ಏನು ಪ್ರಯೋಜನ? ಇನಿತು ದಶರೂಪಗಳ ದಶಕರಣಗಳಲ್ಲಿ ತಿಳಿದು, ಹೀಗೆ ದೇವರ 10 ರೂಪಗಳನ್ನು 10 ಇಂದ್ರಿಯಗಳಲ್ಲಿದೆ ಅಂತ ನಾವು ಮೊದಲು ಚಿಂತನೆ ಮಾಡಬೇಕು. ಮಾಡಿ ಅನುಭವಿಪ ವಿಷಯಗಳ ಕೃಷ್ಣಾರ್ಪಣವೆನ್ನಲು, ಯಾವುದು ಅನುಭವ ಬರ್ತದೋ, ವಿಷಯಗಳು ಅಂದರೆ ಪದಾರ್ಥಗಳು, ಕಣ್ಣಿಂದ ರೂಪದ ಅನುಭವ ಬರುತ್ತೆ, ಕಿವಿಯಿಂದ ಕೇಳ್ತೇವೆ, ಆ ಎಲ್ಲ ವಿಷಯ ಪದಾರ್ಥವನ್ನು ಕೂಡ ದೇವರಿಗೆ ಅರ್ಪಣೆ ಮಾಡಬೇಕು. ದೇವರಿಗೆ ಅರ್ಪಣೆ ಮಾಡೋದು ಅಂದರೆ ದೇವರು ನಮ್ಮಿಂದ ನಿಂತು ಮಾಡಿಸಿದ ಕರ್ಮ ದೇವರೇ ನನಗೆ ಪೂಜೆಯಾಗಲಿ ಅಂತ ಚಿಂತನೆ ಮಾಡೋದೇ ದೇವರಿಗೆ ಅರ್ಪಣೆ ಅಂತ ಲೆಕ್ಕ. ಹೀಗೆ ಮಾಡ್ತಾ ಇದ್ದರೆ ವೃಜಿನಾರ್ದನ ಆಗ ಪರಮಾತ್ಮ ಏನು ಮಾಡ್ತಾನೆ ಅಂದರೆ ಕೈಕೊಂಬ, ನಾವು ಮಾಡಿದ್ದನ್ನೇ ಕರ್ಮವನ್ನು ಅವನು ಸ್ವೀಕಾರ ಮಾಡಿ ನಮಗೆ ಒಳ್ಳೆಯ ಫಲ ಕೊಡ್ತಾನೆ. ದೇವರು ಎಂಥವನು ಅಂದರೆ ವೃಜಿನಾರ್ದನ ವಿಶ್ವವ್ಯಾಪಕನು ವರ ಜಗನ್ನಾಥ ವಿಠಲ. ಬಹಳ ಅದ್ಭುತವಾಗಿ ದಾಸರು ದೇವರ ಪರಿಚಯ ಮಾಡಿಕೊಡ್ತಾರೆ. ಯಾರವನು? ವೃಜಿನಾರ್ದನ, ನಮ್ಮೆಲ್ಲರ ಪಾಪವನ್ನು ಪರಿಹಾರ ಮಾಡುವವ. ಏನೇನೋ ಕೇಳ್ತೇವೆ, ಕೆಟ್ಟದ್ದು ಕೇಳಿರ್ತೇವೆ, ಯಾವುದು ನೋಡಬಾರದು ಅದನ್ನು ನೋಡಿರ್ತೇವೆ, ಪಾಪ ಬಂದಿರುತ್ತೆ. ನಾವು ಎಲ್ಲ ಕರ್ಮಗಳನ್ನು ದೇವರಿಗೆ ಅರ್ಪಣೆ ಮಾಡ್ತಾ ಬಂದರೆ ಆ ಎಲ್ಲ ಪಾಪಗಳು ಒಂದು ಕಡೆಯಿಂದ ಪರಿಹಾರ ಆಗ್ತಾ ಬರುತ್ತೆ. ಆದ್ದರಿಂದ ದೇವರು ನಮ್ಮೆಲ್ಲರ ಪಾಪವನ್ನು ಪರಿಹಾರ ಮಾಡ್ತಾನೆ. ಆದ್ದರಿಂದ ಅವನು ವೃಜಿನಾರ್ದನ, ಬಹಳ ಮಹತ್ವದ ಶಬ್ದ. ಅದರಂತೂ ಮತ್ತೊಂದು ಶಬ್ದ ಆಡಿದ್ದು ದಾಸರು, ವಿಶ್ವವ್ಯಾಪಕನು ಅಂತ. ದೇವರು ಎಲ್ಲಿದ್ದಾನೆ ಅಂದರೆ ಎಲ್ಲ ಕಡೆ ಇದ್ದಾನಂತೆ, ಇಡೀ ಜಗತ್ತಲ್ಲೆಲ್ಲ ವ್ಯಾಪಿಸಿದ್ದಾನೆ ದೇವರು. ಹಾಗೆ ವರ, ಎಲ್ಲರಿಗಿಂತ ಉತ್ತಮ, ಜಗನ್ನಾಥ ವಿಠಲ, ಜಗತ್ತಿಗೆಲ್ಲ ಒಡೆಯ, ಅವನನ್ನು ವಿಠಲ ಅಂತ ಕರೆದಿದ್ದಾರೆ. ವಿಠಲ ಅಂದರೆ ಯಾರಿಗೆ ಜ್ಞಾನ ಇಲ್ಲವೋ, ಅಂದರೆ ದೇವರ ಜ್ಞಾನ ಸಂಪೂರ್ಣ ಇಲ್ಲದ ಭಕ್ತರನ್ನು ಅವರ ಸೇವೆ ಮಾಡಿದರೆ ಅದನ್ನು ತಾನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಹೀಗೆ ಪ್ರತಿಯೊಂದು ಕ್ರಮವನ್ನು ಕೂಡ ನಾವು ದೇವರಿಗೆ ಅರ್ಪಣೆ ಮಾಡ್ತಾ ಬಂದಾಗ ಅದು ಪೂಜೆ ಅಂತ ಆಗುತ್ತೆ. ಇಷ್ಟು ಚಿಂತನೆ ಮಾಡಿದರೆ ದೇವರು ನಮ್ಮೆಲ್ಲರ ಪಾಪವನ್ನು ಪರಿಹಾರ ಮಾಡ್ತಾನೆ ಅಂತ ಹೇಳಿ, ಒಟ್ಟಾರೆ ದೇವರ ರೂಪಗಳ ಚಿಂತನೆ ಮಾಡಿ ಏನು ಪ್ರಯೋಜನ ಅನ್ನುವುದನ್ನು ಈ ಸಂಧಿಯಲ್ಲಿ ನಮಗೆ ದಾಸರು ಹೇಳ್ತಾ ಇದ್ದಾರೆ. ಇಲ್ಲಿ ಕೆಲವು ಅಂಶವನ್ನು ಗಮನಿಸೋಣ, ಅಲ್ಲಿಗೆ ಇದು ಪೂರ್ಣ ಆಗುತ್ತೆ. ಮತ್ತು ಇಲ್ಲೆಲ್ಲ ಕೆಲವು ಲಕ್ಷ್ಮೀ ರೂಪಗಳು ಇದೆ. ಮತ್ಸ್ಯ ಅಂದರೆ ವೇದ ಅಂತ, ನಾನು ಅದನ್ನು ಗ್ರೂಪಲ್ಲಿ ಮತ್ತೆ ಹಾಕ್ತೀನಿ, ಅದರ ಸಹಿತವಾಗಿ ಇಲ್ಲಿ ಚಿಂತನೆ ಮಾಡಬೇಕು ಅಂತಿದ್ದಾರೆ ಅಭಿಪ್ರಾಯ. ಇಲ್ಲಿ ಗಮನಿಸಬೇಕಾದ ವಿಷಯಗಳೇನೇನು ಅಂದರೆ, ಗಮನಿಸಿರಿ, ಕೆಲವು ರೂಪಗಳನ್ನು ಪರ್ಟಿಕ್ಯುಲರಾಗಿ ಆ ಇಂದ್ರಿಯದಲ್ಲೇ ಚಿಂತನೆ ಮಾಡಬೇಕು ಅಂತ ಹೇಳಿದ್ರು. ಯಾವ್ಯಾವುದು ಇಲ್ಲಿ ಗಮನಿಸ್ತಾ ಹೋದರೆ, ಮನಸ್ಸಿನಲ್ಲಿ ನಾರಾಯಣ ಇದ್ದಾನೆ ಒಂದು. ಯಾಕೆ ಹೀಗೆ ಚಿಂತನೆ ಮಾಡಿದ್ರು? ಅಲ್ಲೊಂದು ಲಿಂಕ್ ಇದೆ. ಎಲ್ಲ ರೂಪಗಳು ಹೊರ ಬರೋದು ಈ ನಾರಾಯಣ ರೂಪದಿಂದ. ಅಂದರೆ ಶ್ವೇತದ್ವೀಪ ಅಂತ ಪರಮಾತ್ಮನ ಒಂದು ವೈಕುಂಠ ಇಟ್ಕೊಳ್ಳೋಣ. ವೈಕುಂಠದಲ್ಲಿ ಪರಮಾತ್ಮ ತಾನು ಶೇಷದೇವರನ್ನು ಹಾಸಿಗೆಯನ್ನಾಗಿ ಮಾಡಿಕೊಂಡಿದ್ದಾನೆ. ಆ ರೂಪಕ್ಕೆ ನಾರಾಯಣ ಅಂತ ಹೆಸರು. ಆ ನಾರಾಯಣ ರೂಪದಿಂದ ಎಲ್ಲ ರೂಪಗಳು ಹೊರಗೆ ಬರ್ತಾ ಹೋಗ್ತವೆ. ಆದ್ದರಿಂದ ಹೇಗೆ ಮನಸ್ಸು, ಎಲ್ಲ ಇಂದ್ರಿಯಗಳು ಕೂಡ ಮನಸ್ಸಿನ ಸಂಪರ್ಕ ಇಲ್ಲದೆ ಕೆಲಸ ಮಾಡಲ್ಲ. ಇದಕ್ಕೊಂದು ದೃಷ್ಟಾಂತನ, ನಾವು ಮನಸ್ಸನ್ನು ಎಲ್ಲೋ ಇಟ್ಟಿರ್ತೀವಿ, ಏನೋ ಕೇಳ್ತೀವಿ, ಆದರೆ ಮನಸ್ಸಿನ ಗಮನ ಎಲ್ಲೋ ಇದ್ದರೆ ನಮಗೆ ಕೇಳೋದು ಏನು ಅಂತ ಗೊತ್ತೇ ಆಗಿರಲ್ಲ. ಆದ್ದರಿಂದ ಎಲ್ಲ ಇಂದ್ರಿಯಗಳಿಗೆ ಪ್ರೇರಕವಾದದ್ದು ಮನಸ್ಸು. ಆದ್ದರಿಂದ ನಾರಾಯಣ ಎಲ್ಲ ರೂಪಗಳು ಹೊರಬರಲಿಕ್ಕೆ ಕಾರಣವಾದದ್ದು ನಾರಾಯಣ. ಆದ್ದರಿಂದ ನಾರಾಯಣ ಮನಸ್ಸಿನಲ್ಲಿದ್ದಾನೆ ಅಂತ ಹೇಳಿದ್ದು. ಮತ್ತು ಕಿವಿಯೊಳಗೆ ಯಾರಿದ್ದಾರೆ ಅಂದರೆ, ಇಲ್ಲಿ ಹೇಳುವಾಗ ಕಿವಿಯಲ್ಲಿ ಮತ್ಸ್ಯ ಇದ್ದಾನೆ ಅಂತ.
ಯಾಕೆ ಮತ್ಸ್ಯ ಇದ್ದಾನೆ ಅಂದರೆ, ನಾವು ಕಿವಿಯಿಂದ ಏನು ಮಾಡಬೇಕು ಅಂದರೆ, ನಾವು ಈ ಕಿವಿಯಿಂದಾಗಿ ಕೇಳ್ತೇವಲ್ವ. ಮತ್ಸ್ಯರೂಪಿ ಪರಮಾತ್ಮ ಒಮ್ಮೆ ವೇದಕ್ಕೆ ಅಭಿಮಾನಿ ದೇವತೆಗಳು ಅಂತಿರ್ತಾರೆ. ಬ್ರಹ್ಮದೇವರು ವೇದದ ಉಚ್ಚಾರಣೆ ಮಾಡ್ತಾ ಇದ್ರಂತೆ 4 ಮುಖದಿಂದ. ಹಯಗ್ರೀವ ಅಂತ ಒಬ್ಬ ಅಸುರ ಇದ್ದ. ಅವನೇನು ಮಾಡಿದ್ನಂತೆ, ಎಲ್ಲ ಅಭಿಮಾನಿ ದೇವತೆಗಳನ್ನು ಕರೆದುಕೊಂಡು ಹೋಗಿ ಒಂದು ಕಡೆ ಮುಚ್ಚಿಟ್ಟಿದ್ನಂತೆ. ಅಭಿಮಾನಿ ದೇವತೆಗಳೇ ಒಂದು ಕಡೆ ಮುಚ್ಚಿಟ್ಟುಬಿಟ್ರೆ ಆವಾಗ ವೇದಗಳು ಕೆಲಸವೇ ಮಾಡೋಕ್ಕೆ ಸಾಧ್ಯ ಇಲ್ಲ, ವೇದದ ಅಧ್ಯಯನ ಯಾವುದೂ ಆಗ್ತಿರಲಿಲ್ಲ. ಆಗ ಪರಮಾತ್ಮ ತಾನು ಮತ್ಸ್ಯನಾಗಿ ಎಲ್ಲರನ್ನು ಕೊಂದು ವೇದದ ಅಧ್ಯಯನ ಮತ್ತು ಪುನಃ ಲೋಕದಲ್ಲಿ ಬರುವಂತೆ ಮಾಡಿದ. ಅದರಿಂದ ವೇದ ಅನ್ನೋದು ನಮ್ಮ ಕಿವಿಗೆ ಸಂಬಂಧಪಟ್ಟದ್ದಾದ್ದರಿಂದ ಕಿವಿಯಿಂದ ವೇದ ಕೇಳಲಿಕ್ಕೆ ಸಾಧ್ಯ. ಆದ್ದರಿಂದ ಕಿವಿಯಲ್ಲಿ ಮತ್ಸ್ಯ ಇದ್ದಾನೆ ಅಂತ ಹೀಗೆ ಚಿಂತನೆ ಮಾಡಬೇಕು. ಮತ್ತು ಚರ್ಮದ ಒಳಗೊಂದು ತಗೀಂದ್ರಿಯ ಅಂತಿದೆ. ಇಲ್ಲಿ ಯಾರಿದ್ದಾನೆ ಅಂದರೆ, ಇಲ್ಲಿ ವರಾಹ ಇದ್ದಾನೆ ಅಂತ ಬಂತು. ಯಾಕಂದ್ರೆ ಅಲ್ಲೊಂದು ಲಿಂಕ್ ಇದೆ. ಏನು ಅಂದರೆ, ವರಾಹ ಅಂದರೆ ಯಾರು? ಭೂಮಿ ದೇವಿಯ ಪತಿ, ಗಂಡ. ಪರಮಾತ್ಮ ತಾನು ಭೂಮಿ ದೇವಿಗೆ ಅಭಿಮಾನಿ. ಈ ಭೂಮಿ ಏನಿದ್ದಕ್ಕೆ ಅಭಿಮಾನಿಯಾದ ಧರಾದೇವಿ ಅಂತ ಒಬ್ಬಳಿದ್ದಾಳೆ. ಅವಳಿಗೆ ತಾನು ಅಪ್ಪಿಕೊಂಡು ಒಳ್ಳೆಯ ಸ್ಪರ್ಶ ಕೊಡ್ತಾನಂತೆ. ಆದ್ದರಿಂದಾಗಿ ಈ ಭೂಮಿಗೆ ಸಂಬಂಧಪಟ್ಟ ನಮ್ಮ ದೇಹ, ಭೂಮಿಯ ಅಂಶಗಳಿದೆ. ನಮ್ಮ ದೇಹ ಅಂದರೆ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ. ಆದ್ದರಿಂದ ಸ್ಪರ್ಶ ಉಂಟು ಮಾಡುವ ಎಂದಿದ್ರೆ ಅವನಿದ್ದಾನೆ ಅಂತ ಚಿಂತನೆ ಮಾಡಬೇಕು. ನಾಲಿಗೆಯಲ್ಲಿ ನರಸಿಂಹ ಇದ್ದಾನೆ ಅಂತ. ನಾಲಿಗೆಗೂ ನರಸಿಂಹನಿಗೂ ಏನು ಸಂಬಂಧ ಅಂದರೆ, ಹಿರಣ್ಯಕಶಿಪುವನ್ನು ಕೊಲ್ಲುವಾಗ ನರಸಿಂಹದೇವರು ನಾಲಿಗೆ ಹೊರ ಹಾಕಿ, ನಾಲಿಗೆ ವಿಚಿತ್ರವಾದ ನಾಲಿಗೆ ಮಾಡ್ತಾ ಬಾಯಿ ಚಪ್ಪರಿಸಿ ಹೇಳ್ತೀವಿ, ಹಾಗೆ ಕೊಂದ್ರಂತೆ. ಆದ್ದರಿಂದ ನಾಲಿಗೆ ಒಳಗೆ ಅವನಿದ್ದಾನೆ ಅಂತ ಹೇಳೋದು. ಮತ್ತು ಮೂಗಿನ ಹೊಳ್ಳೆಯಲ್ಲಿ ವಾಮನ ಇದ್ದಾನೆ ಅಂತ. ಯಾಕೆಂದರೆ ನಾವು ಮೂಗನ್ನು ಮುಟ್ಟಿ ಏನು ಮಾಡ್ತೀವಿ? ಪ್ರಾಣಾಯಾಮ ಮಾಡ್ತೀವಲ್ವ. ಆದ್ದರಿಂದ ವಾಮನ ಚಿಕ್ಕ ವಟುವಾಗಿ ಬಂದು ತುಂಬ ಚೆನ್ನಾಗಿ ಪ್ರಾಣಾಯಾಮ ಮಾಡ್ತಾ ಇದ್ದಂತೆ. ಇದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಮೂಗಿನಲ್ಲಿ ವಾಮನ ಇದ್ದಾನೆ ಅಂತ ಹೇಳೋದು. ಮತ್ತು ಮುಖದಲ್ಲಿ ಪರಶುರಾಮ ಇದ್ದಾನೆ ಅಂತ ಯಾಕೆ ಬಂತು ಅಂದರೆ, ವಸ್ತುತಃ ಮುಖದಲ್ಲಿ ಅಗ್ನಿ ಇರ್ತಾನೆ. ಯಾವತ್ತೂ ನಾವು ಗಮನಿಸ್ತೇವೆ, ಭೋಜನ 4ನೇ ಸಂಧಿಯಲ್ಲಿ ಹೇಳುವಾಗ ನಮ್ಮ ಬಾಯಿಯೇ ಯಜ್ಞಕುಂಡ ಅಂತ ಅನುಸಂಧಾನ ಮಾಡಬೇಕು ಅಂತ ಅಂತಾರೆ ಎಲ್ಲ ಕಡೆ ದಾಸರು. ಬಾಯಿ ಎಂಬ ಯಜ್ಞಕುಂಡದಲ್ಲಿ ಊಟ ಏನು ಮಾಡ್ತೀವೋ ಪದಾರ್ಥ, ಅದು ಆಹುತಿ ಅಂತ ಚಿಂತನೆ ಮಾಡಬೇಕು ಅಂತೆಲ್ಲ ಬಂದಿದೆ 4ನೇ ಸಂಧಿ. ಇಲ್ಲಾದ್ದರಿಂದ ಅಗ್ನಿಯಲ್ಲಿ ಯಾವತ್ತು ಪರಶುರಾಮನ ಸನ್ನಿಧಾನ ಇರುತ್ತೆ. ಅದರಿಂದ ಬಾಯಿ ಯಜ್ಞಕುಂಡ ಅಂದರೆ ಪರಶುರಾಮ ಇರಬೇಕು ಅಂತ ಸ್ಪಷ್ಟ. ಇನ್ನು ರಾಮ ವಾಲಿಯನ್ನು ಕೊಲ್ಲಬೇಕು ಅಂತಾದಾಗ ತನ್ನ 2 ಕೈಗಳನ್ನು ಬಳಸಿದ. ಇದನ್ನು ಮನಸ್ಸಲ್ಲಿಟ್ಟುಕೊಂಡು ಕೈಯಲ್ಲಿ ಈ ಶ್ರೀರಾಮ ಇದ್ದಾನೆ ಅಂತ ಮಾಡಿದ್ದು ಚಿಂತನೆ. ಇನ್ನು ಪಾದದಲ್ಲಿ ಶ್ರೀಕೃಷ್ಣ, ತಾತ್ಪರ್ಯ ಕೃಷ್ಣ ಯಾವಾಗಲೂ ದೊಡ್ಡವರಿಗೆ ನಮಸ್ಕಾರ ಮಾಡ್ತಾ ಇದ್ದ. ಇದನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ಅಲ್ಲಿ ಕೃಷ್ಣ ಇದ್ದಾನೆ ಅಂತ ಹೇಳಿದ್ದಾರೆ. ಇನ್ನು ಪಾಯುವಿನಲ್ಲಿ ಯಾರಿದ್ದಾರೆ? ಬುದ್ಧ ಇದ್ದಾನೆ ಅಂತ. ಬುದ್ಧ ಏನು ಮಾಡಿದ ಅಂದರೆ, ದುಷ್ಟರನ್ನು ಕೆಳಕ್ಕೆ ತಳ್ಳಿದ. ಅಂದರೆ ಅವರು ಯಾವುದೋ ಮಾರ್ಗದಲ್ಲಿ ಹೋಗ್ತಾ ಇದ್ರು, ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ರು, ಅವರನ್ನು ಕೆಳಕ್ಕೆ ಬೀಳಿಸಿದ. ಪಾಯುವಿಂದರೂ ಕೂಡ ಮಲ ಕೆಳಗೆ ಬೀಳುತ್ತಾದ್ದರಿಂದ ಪಾಯುವಿನಲ್ಲಿ ಜಿನ ಇದ್ದಾನೆ ಅಂತ. ಹೀಗೆ ಇಂದ್ರಿಯಗಳಲ್ಲಿ ಆಯಾ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡಬೇಕು. ಹೀಗೆ ಚಿಂತನೆ ಮಾಡಿದರೆ ನಾವು ಮಾಡುವ ಎಲ್ಲ ಕರ್ಮ ಅರ್ಪಣೆ ಅಂದರೆ ಇಷ್ಟ ಅಭಿಪ್ರಾಯ. ನೀನು ನನ್ನಿಂದ ಮಾಡಿಸಿದ್ದಿ, ಈ ಎಲ್ಲ ಕರ್ಮದಿಂದ ಈ ಎಲ್ಲ ಕರ್ಮ ನಿನ್ನ ಪೂಜೆಯಾಗಲಿ, ಇದರಿಂದ ನೀನು ಸಂತುಷ್ಟನಾಗುವಂತ ಹೇಳಿ ಚಿಂತನೆ ಮಾಡಬೇಕು. ಆಗ ಪರಮಾತ್ಮ ನಮ್ಮೆಲ್ಲರ ಪಾಪವನ್ನು ಪರಿಹಾರ ಮಾಡ್ತಾನೆ ಅಂತ. ಇಲ್ಲಿಗೆ ಒಂದು 32 ಸಂಧಿಯಲ್ಲಿ 6 ಸಂಧಿ ಪೂರ್ಣ ಆಗಿದೆ. 7ನೇ ಸಂಧಿಯಿಂದ ಮತ್ತೆ ಪುನಃ ಮುಂದಿನ ವಾರದಿಂದ 7ನೇ ಸಂಧಿ ಆರಂಭ ಆಗುತ್ತೆ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಪರಮಾತ್ಮನ ಪಾದಕರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.